ಉಡುಪಿಯಲ್ಲಿ ಸಾಲು ಸಾಲಾಗಿ ತಲೆ ಎತ್ತುತ್ತಿವೆ ರೆಸಾರ್ಟ್ಗಳು. ಪ್ರವಾಸೋದ್ಯಮದ ಹೆಸರಲ್ಲಿ ರೆಸಾರ್ಟ್ಗಳಿಂದ ಪರಿಸರಕ್ಕೆ ಹಾನಿ. ಹೌದು, ಪ್ರವಾಸಕ್ಕೆಂದು ಬೀಚ್ ರೆಸಾರ್ಟ್ಗೆ ಹೋಗೋದು ಕಾಮನ್. ಅದರಲ್ಲೂ ಮಕ್ಕಳಂತೂ ಬೀಚು ಸಮುದ್ರ ಅಂದ್ರೆ ಸಖತ್ ಇಷ್ಟಪಡ್ತಾರೆ. ಪ್ರವಾಸೋದ್ಯಮದಿಂದ ಸರ್ಕಾರಕ್ಕೂ ಲಾಭ ಇದ್ದೇ ಇರುತ್ತೆ. ಕೆಲವು ವ್ಯಾಪಾರಸ್ಥರು ಬೀಚ್ ಬದಿಯಲ್ಲೇ ಅಂಗಡಿಗಳನ್ನ ಹಾಕಿ ಅಲ್ಲೇ ವ್ಯಾಪಾರ ಮಾಡ್ತಾರೆ. ಆದ್ರೆ ಇದೀಗ ಕೆಲವು ಕಡೆ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ವ್ಯಾಪಕವಾಗಿ ತಲೆ ಎತ್ತುತ್ತಿವೆ. ಇದರಿಂದ ಪರಿಸರಕ್ಕೆ ಹಾನಿ ಮಾತ್ರವಲ್ಲದೆ ಕಡಲ ತೀರದ ಸೌಂದರ್ಯ ಹಾಳಾಗುತ್ತಿದೆ ಎಂದು ಆರೋಪಿಸಲಾಗುತ್ತದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಸಾಲು ಸಾಲಾಗಿ ಗೆಸ್ಟ್ ಹೌಸ್ಗಳು, ರೆಸಾರ್ಟ್ಗಳು ತಲೆ ಎತ್ತುತ್ತಿವೆ. ಕರಾವಳಿ ನಿಯಂತ್ರಣ ವಲಯ ಕಾನೂನು ಸಡಿಲಗೊಳಿಸಿದ ಬಳಿಕ ಕಾಪುನಿಂದ ಪಡುಬಿದ್ರಿಯವರೆಗೆ ರೆಸಾರ್ಟ್, ಗೆಸ್ಟ್ ಹೌಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದರಿಂದ ಸ್ಥಳೀಯ ಮೀನುಗಾರರಲ್ಲಿ ಆತಂಕ ಶುರುವಾಗಿದೆ. ಈಗಾಗಲೇ ಕಾಪು ತಾಲೂಕಿನ ಪಡುಬಿದ್ರಿ, ಎರ್ಮಾಳು, ತೆಂಕ, ಬಡ, ಉಚ್ಚಿಲ, ಮಾಳೂರು, ಕಾಪು ಮತ್ತು ಕೈಪುಂಜಲು ಭಾಗಗಳಲ್ಲಿ ರೆಸಾರ್ಟ್ಗಳು ನಿರ್ಮಾಣವಾಗಿದ್ದು, ಇನ್ನಷ್ಟು ಕಟ್ಟಡಗಳು ಕಾಮಗಾರಿ ಹಂತದಲ್ಲಿವೆ. ಈಗಾಗಲೇ ಬಂಡವಾಳಶಾಹಿಗಳು ರೆಸಾರ್ಟ್ ನಿರ್ಮಾಣ ಮಾಡುತ್ತಿದ್ದು, ಸಮುದ್ರ ತೀರದ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ. ಜೊತೆಗೆ ಒಂದು ಕಾಲದಲ್ಲಿ 30-40 ಸಾವಿರಕ್ಕೆ ಒಂದು ಸೆಂಟ್ಸ್ ಜಾಗ ಸಿಗುತ್ತಿತ್ತು. ಇದೀಗ ಅದರ ಬೆಲೆ 10 ಲಕ್ಷಕ್ಕೂ ಮೀರಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸ್ಥಳೀಯರು ತಮ್ಮ ಜಾಗವನ್ನ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡಿ ಅಲ್ಲಿಂದ ಹೊರಡುತ್ತಿದ್ದಾರೆ. ಇದೇ ರೀತಿ ಒಂದೊಂದಾಗಿ ರೆಸಾರ್ಟ್ಗಳನ್ನ ನಿರ್ಮಿಸಿದ್ರೆ ದೋಣಿ ಇಡಲು ಜಾಗವಿಲ್ಲದೆ ಹಿಡಿದ ಮೀನುಗಳನ್ನ ಸಾಗಿಸಲು ಆಗದೆ ಪರದಾಡುವ ಸ್ಥಿತಿ ಎದುರಾಗಬಹುದು ಎಂದು ನಾಡ ಮೀನುಗಾರರು ಆತಂಕ ಹೊರಹಾಕಿದ್ದಾರೆ. ನಾವು ನಾಡದೋಣಿ ಮೀನುಗಾರರು ಈಗ ಇತ್ತೀಚಿನ ಮೀನುಗಾರಿಕೆ ಆಶ್ರಯ ಮಲ್ತ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರೆಸಾರ್ಟ್ ಮಾಡಿ ಇಲ್ಲೆಲ್ಲ ಸಮುದ್ರ ತೀರದಲ್ಲಿ ರೆಸಾರ್ಟ್ ಮಾಡಿ ಗೇಟಿಗೆ ಎಲ್ಲ ಕಟ್ಟಿದ್ದು ನಾವು ಮೀನುಗಾರಿಕೆ ಮಾಡುವುದಕ್ಕೆ ತುಂಬ ತೊಂದರೆ ಆಗ್ತದೆ. ಮತ್ತು ಹಿಡಿದ ಮೀನನ್ನು ಮೇಲೆ ತರಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಆ ರೀತಿ ಮುಂದಿನ ದಿನಗಳಲ್ಲಿ ಸಮುದ್ರ ತೀರದಲ್ಲಿ ತುಂಬ ರೆಸಾರ್ಟ್ ಆದರೆ ಮೀನುಗಾರಿಕೆಗೆ ತುಂಬ ತೊಂದರೆ ಆಗುವುದು ನಮ್ಮ ಆತಂಕದಲ್ಲಿ ಹೇಳ್ತೇವೆ ನಾವು. ಇನ್ನು ಕರ್ನಾಟಕದಲ್ಲಿ 2 ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಬೀಚ್ಗಳಲ್ಲಿ ಪಡುಬಿದ್ರಿ ಕೂಡ ಒಂದು. ಈ ಪ್ರದೇಶ CRZ ವಲಯ 2ರಲ್ಲಿ ಇದೆ. ರೆಸಾರ್ಟ್ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಸುಲಭವಾಗಿ ಸಿಗುತ್ತದೆ. ಪ್ರವಾಸೋದ್ಯಮದ ಹೆಸರಲ್ಲಿ ಕರಾವಳಿ ನಿಯಂತ್ರಣ ವಲಯ ನಿಯಮಗಳನ್ನು ಸಡಿಲಗೊಳಿಸಿರುವುದು ಕರಾವಳಿಯ ಪರಿಸರದ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಹೆಚ್ಚಿಸಿದೆ. ಅಲ್ಲದೆ ಕರಾವಳಿ ಪರಿಸರದ ಸಮತೋಲನಕ್ಕೆ ಸಮಸ್ಯೆ ಉಂಟಾಗಿ ತೀರ ಪ್ರದೇಶಗಳಲ್ಲಿ ನೈಸರ್ಗಿಕ ಬದಲಾವಣೆಗಳು ಸಂಭವಿಸಬಹುದು ಎಂದು ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಲ್ಲಿ ಅಭಿವೃದ್ಧಿಗೆ ಆಕ್ಷೇಪ ಇಲ್ಲ. ಆದರೆ ಅತಿಯಾದ್ರೆ ಅಮೃತವೂ ಕೂಡ ವಿಷ ಅನ್ನೋ ಹಾಗೆ ಸಾಲು ಸಾಲಾಗಿ ತಲೆ ಎತ್ತುತ್ತಿರುವ ರೆಸಾರ್ಟ್ಗಳು ನೈಸರ್ಗಿಕ ಪ್ರಕೃತಿ ಸೌಂದರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಿವೆ. ಹಾಗೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಅನಾದಿ ಕಾಲದಿಂದಲೂ ಇದ್ದಂತಹ ಪ್ರಕೃತಿ ಸೌಂದರ್ಯಕ್ಕೆ ಧಕ್ಕೆ ಉಂಟು ಮಾಡುವುದು ಎಷ್ಟು ಸರಿ ಅನ್ನೋದು ಎಲ್ಲರ ಅಭಿಪ್ರಾಯ. ಒಟ್ಟಿನಲ್ಲಿ ಪ್ರವಾಸೋದ್ಯಮ ಹೆಸರಲ್ಲಿ ಕರಾವಳಿ ಭಾಗದಲ್ಲಿ ನಡೀತಾ ಇರೋ ಅಕ್ರಮ ರೆಸಾರ್ಟ್ ನಿರ್ಮಾಣ ಪರಿಸರ ಸಂರಕ್ಷಣೆಯ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತಿವೆ. ಇನ್ನಾದರೂ ಜಿಲ್ಲಾಡಳಿತ ಅಕ್ರಮ ರೆಸಾರ್ಟ್ಗಳಿಗೆ ಬ್ರೇಕ್ ಹಾಕಿ ಪ್ರಕೃತಿ ಸೌಂದರ್ಯ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ನ್ಯೂಸ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ.